ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಸ್ಮಾರ್ಟ್ಫೋನ್ಗಳು ಮನುಷ್ಯನ ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿವೆ ಎಂದು ಇತ್ತೀಚಿನ ಸಮೀಕ್ಷೆಯೊಂದು ತಿಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಫೋನ್ಗಳ ಬಳಕೆ ಘಾತೀಯವಾಗಿ ಬೆಳೆಯುತ್ತಿದೆ. ಸ್ಮಾರ್ಟ್ಫೋನ್ಗಳು ಈಗ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ನಮ್ಮ ಬಳಿ ಒಂದು ಮೊಬೈಲ್ ಇದ್ರೆ ಸಾಕು, ನಾವು ಯಾರು ಇಲ್ದಿದ್ರೂ ಕಾಲ ಕಳಿತೀವಿ. ಈ ಮೊಬೈಲುಗಳು ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಸಂಬಂಧಗಳನ್ನೇ ದೂರ ಮಾಡಿಬಿಟ್ಟಿವೆ. ಮೊಬೈಲುಗಳಲ್ಲಿ ಒಳ್ಳೆಯ ವಿಚಾರಗಳು ಇವೆ ನಿಜ, ಆದರೆ ನಮ್ಮ ಈಗಿನ ಯುವ ಜನಾಂಗ ಮೊಬೈಲುಗಳಿಂದ ಅಡ್ಡದಾರಿ ಹಿಡಿಯುವಂತಾಗಿದೆ. ಕೆಟ್ಟ ವಿಚಾರಗಳು ಜನರನ್ನ ಬೇಗ ಆಕರ್ಷಿಸುತ್ತವೆ. ಮೊಬೈಲ್ ಬಳಕೆ ಒಂದು ವ್ಯಸನವಾಗಿ ಬಿಟ್ಟಿದೆ. ಮನೆಯಲ್ಲಿ ತಂದೆ ಮೊಬೈಲ್ ಕೊಡಿಸ್ಲಿಲ್ಲ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಅದೆಷ್ಟೋ ಮಕ್ಕಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವ ಘಟನೆಗಳು ನಮ್ಮಲ್ಲಿ ಸಾಕಷ್ಟಿವೆ. ನಮ್ಮ ಕಡೆ ನಾವೊಂದು ಮಾತು ಹೇಳ್ತೇವೆ, ನಿಂತ ನೀರಲ್ಲಿ ಕ್ರಿಮಿ ಹುಟ್ಟುತ್ತವೆ, ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸ್ತವೆ ಅಂತ ಹೇಳಿ. ಹಾಗೆ ನಮ್ಮಲ್ಲಿ ಬಹುತೇಕ ಯುವಕರಿಗೆ ಮಾಡೋದಕ್ಕೆ ಕೆಲಸವಿಲ್ಲದಿದ್ದಾಗ ಸ್ಮಾರ್ಟ್ ಫೋನ್ ತಗೊಂಡು ಏನೇನೋ ಸರ್ಚ್ ಮಾಡ್ತೀವಿ. ಅಲ್ಲಿ ಕೆಟ್ಟ ವಿಚಾರಗಳೇ ನಮ್ಮ ಕಣ್ಣಿಗೆ ಬಣ್ಣ ಬಣ್ಣದ ಚಿಟ್ಟೆಗಳಾಗಿ ಕಾಣುತ್ತವೆ. ಸಹಜವಾಗಿ ನಾವು ಅವುಗಳಿಂದ ಆಕರ್ಷಿತರಾಗ್ತೇವೆ. ಅದರ ಜೊತೆಗೆ ಈಗ ಪಬ್ಜಿ, ಫ್ರೀ ಫೈರ್ ನಂತಹ ಗೇಮುಗಳಂತೂ ನಮ್ಮ ಯುವ ಜನಾಂಗದ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರಿವೆ. ಒಂದು ಸಲ ಆ ಹುಡುಗರು ಮೊಬೈಲ್ನಲ್ಲಿ ಫ್ರೀ ಫೈರ್ ಆಡುವಾಗ ಅವರ ಕೈ ಬೆರಳುಗಳು ಮೊಬೈಲ್ ಮೇಲೆ ಚಲಿಸುವ ಸ್ಪೀಡ್ ನೋಡಿ, ನಮ್ಮಿಂದಂತೂ ಅದು ಸಾಧ್ಯವೇ ಇಲ್ವೇನೋ. ಅದೇ ಹುಡುಗರಿಗೆ ಒಂದು ಪೆನ್ ಮತ್ತು ಒಂದು ಶೀಟ್ ಪೇಪರ್ ಕೊಟ್ಟು ಅದೇ ಸ್ಪೀಡ್ನಲ್ಲಿ ಬರೀರಿ ಅಂತ ಹೇಳಿ, ಆಗ ಆ ಮಕ್ಕಳ ಕೈ ಓಡೋದಿಲ್ಲ. ಇದು ನಮ್ಮ ಯುವ ಸಮುದಾಯ ಹೋಗ್ತಾ ಇರೋ ರೀತಿ. ಫ್ರೀ ಫೈರ್ ಆಡ್ಬೇಕಾದ್ರೆ ಆ ಮಕ್ಕಳ ಮನಸ್ಥಿತಿಯನ್ನೊಮ್ಮೆ ನೋಡಿ. ನಮ್ಮ ಅಕ್ಕಪಕ್ಕ ಯಾರು ಇದ್ದಾರೆ ಅನ್ನೋದನ್ನು ನೋಡದೆ ಅವರು ಕೊಡುವಂತಹ ಆ ಫೇಶಿಯಲ್ ಎಕ್ಸ್ಪ್ರೆಷನ್, ಅವರ ಬಾಯಿಯಿಂದ ಬರುವಂತಹ ಒಂದೊಂದು ನುಡಿಮುತ್ತುಗಳನ್ನ ನೋಡಿದ್ರೆ ಈ ಹುಡುಗನ ಆರೋಗ್ಯ ಸರಿ ಇದೆಯಾ ಅನ್ನೋ ಅನುಮಾನ ನಮಗೆ ಬಾರದೇ ಇರದು. ಅದೆಲ್ಲ ಇರ್ಲಿ, ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋ ನೋಡಿದೆ. ಆ ಹುಡುಗನಿಗೆ ಒಂದು 6 ರಿಂದ 7 ವರ್ಷ ವಯಸ್ಸಿರಬಹುದು. ಆ ಹುಡುಗ ತನ್ನ ತಾಯಿ ಹತ್ರ ಮೊಬೈಲ್ ಕೇಳ್ತಾನೆ, ಆಕೆ ಮೊಬೈಲ್ ಕೊಡೋದಿಲ್ಲ. ಅವನು ಸೀದಾ ಹೋಗಿ ಕ್ರಿಕೆಟ್ ಬ್ಯಾಟ್ ತಗೊಂಡು ಆಕೆಯ ತಲೆಗೆ ಹೊಡಿತಾನೆ. ಆ ತಾಯಿ ಕೆಳಗಡೆ ಬೀಳ್ತಾಳೆ. ಆ ಹುಡುಗ ಕೆಳಗೆ ಬಿದ್ದ ತಾಯಿನೂ ಕೂಡ ನೋಡೋದೇ ಇಲ್ಲ. ಮೊಬೈಲ್ ತಗೊಂಡು ಸೀದಾ ಅಲ್ಲಿಂದ ಹೋಗ್ತಾನೆ. ಅಂದ್ರೆ ಈ ಮೊಬೈಲ್ ಅನ್ನೋ ಮಾಯಾಜಾಲ ಈಗಿನ ಮಕ್ಕಳನ್ನ ಅದ್ಯಾವ ರೀತಿ ಮರಳು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಸ್ಮಾರ್ಟ್ ಫೋನ್ಗಳು ನಮ್ಮ ಕೆಲಸವನ್ನ ಎಷ್ಟು ಸುಲಭ ಮಾಡಿವೆಯೋ ನಮ್ಮ ಆರೋಗ್ಯವನ್ನ, ನಮ್ಮ ಬದುಕನ್ನ ಅಷ್ಟೇ ಹಾಳು ಮಾಡಿವೆ ಅನ್ನೋದು ಇಲ್ಲಿವರೆಗೂ ಮೇಲ್ನೋಟಕ್ಕೆ ಕಾಣ್ತಿತ್ತು. ಆದರೆ ಇತ್ತೀಚೆಗೆ ಖ್ಯಾತ ಮೊಬೈಲ್ ಕಂಪನಿ ವಿವೋ ಸೈಬರ್ ಮೀಡಿಯಾ ಸಹಯೋಗದಲ್ಲಿ ನಡೆಸಿದ ರಿಸರ್ಚ್ ಪ್ರಕಾರ ನಮ್ಮ ಮೊಬೈಲ್ ಬಳಕೆ ಈಗ ಸ್ಮಾರ್ಟ್ ಫೋನ್ ಫೋಬಿಯಾ ಆಗಿ ಬದಲಾಗಿದೆ. ಹಾಗಾದ್ರೆ ಏನಿದು ಈ ಸ್ಮಾರ್ಟ್ ಫೋನ್ ಫೋಬಿಯಾ? ಅದರಿಂದ ಹೊರಬರಬೇಕಾದ್ರೆ ನಾವುಗಳು ಮಾಡಬೇಕಾಗಿರೋದೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಿತ್ರರೇ, ನಮ್ಮ ಕೈಗಳಲ್ಲಿ ಕೂರುವ ಮೊಬೈಲ್ ಮನುಷ್ಯನ ಸಂಬಂಧಗಳನ್ನೇ ಕಟ್ಟಿ ಹಾಕಿದೆ. ಅಪ್ಪ, ಅಮ್ಮ, ಮಕ್ಕಳು, ಬಂಧು ಬಳಗ ಅನ್ನೋ ಸಂಬಂಧಗಳನ್ನೇ ಮೊಬೈಲ್ ನುಂಗಿ ಹಾಕಿದೆ. ಅಮ್ಮ ಮಗುವಿಗೆ ಊಟ ಮಾಡಿಸುವಾಗ ಹಾಡುತ್ತಿದ್ದ ಚಂದಮಾಮನ ಹಾಡು, ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಎಂಬ ಇಂಪಾದ ಹಾಡುಗಳನ್ನ, ಮಕ್ಕಳನ್ನ ಮಲಗಿಸುವಾಗ ಹೇಳುತ್ತಿದ್ದ ಕಾಗಕ್ಕ ಗುಬ್ಬಕ್ಕನ ಕತೆಗಳನ್ನೆಲ್ಲ ಈ ಮೊಬೈಲುಗಳು ಮಾಯ ಮಾಡಿಬಿಟ್ಟಿವೆ. ಈಗ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಮಾತ್ರ ಊಟ ಹೊಟ್ಟೆಯೊಳಗಿಳಿಯುವಂತಾಗಿದೆ. ಇಂದು ಮನುಷ್ಯರಿಗೆ ಕುಂತರು ನಿಂತರು ಕೊನೆಗೆ ತಮ್ಮ ನಿತ್ಯ ಕರ್ಮಗಳಿಗೆ ಹೋಗುವಾಗಲೂ ಮೊಬೈಲ್ ಬೇಕೇ ಬೇಕು ಎನ್ನುವಷ್ಟರ ಮಟ್ಟಕ್ಕೆ ಬೆಳೆದಿದೆ ಈ ಮೊಬೈಲ್. ಮೊಬೈಲ್ ಇಲ್ಲದೆ ಇದ್ದರೆ ಏನೋ ಒಂದು ಚಡಪಡಿಕೆ. ಒಂದು ದಿನದಲ್ಲಿ ನಾವು ಅತಿ ಹೆಚ್ಚು ಏನನ್ನ ನೋಡುತ್ತೇವೆಂದು ಯೋಚಿಸಿದರೆ ಅದಕ್ಕೆ ಬಹುಶಃ ನಮ್ಮ ಕುಟುಂಬ ಅಥವಾ ಸ್ನೇಹಿತರು ಅಥವಾ ದೂರದರ್ಶನ ಅಥವಾ ಪುಸ್ತಕಗಳಲ್ಲ. ಅದಕ್ಕೆ ಸರಿಯಾದ ಉತ್ತರ ನಮ್ಮ ಮೊಬೈಲ್ ಫೋನ್ ಆಗಿರುತ್ತದೆ. ಇಂದು ಈ ಮೊಬೈಲ್ ಎಂಬ ಸಣ್ಣ ಜೇಬಿನ ಗಾತ್ರದ ಸಾಧನ ಅಮೂಲ್ಯವಾದ ನಮ್ಮಿಡೀ ಜೀವನವನ್ನೇ ನಿರ್ಧರಿಸುವ ಮಾಪನವಾಗಿ ಬಿಟ್ಟಿದೆ. ಸ್ವಲ್ಪ ಯಾಮಾರಿದ್ರೂ ನಮ್ಮಿಡೀ ಜೀವನವನ್ನೇ ಸಮಾಧಿ ಮಾಡಿಬಿಡುತ್ತದೆ. ಅಂತಹದೆಷ್ಟೋ ಘಟನೆಗಳನ್ನ ನಮ್ಮ ಸುತ್ತಮುತ್ತ ನಾವುಗಳು ನೋಡಿದ್ದೇವೆ. ಅತಿಯಾದ ಮೊಬೈಲ್ನ ಅವಲಂಬನೆ ಒಂದು ವ್ಯಸನವಾಗುವ ಸಾಧ್ಯತೆ ಇರುತ್ತದೆ ಮತ್ತು ಭಯದ ಸಮಸ್ಯೆಗೆ ಇದು ಕಾರಣವಾಗುತ್ತದೆ. ಈ ಸಮಸ್ಯೆಯನ್ನೇ ನೋಮೋಫೋಬಿಯಾ ಎನ್ನುವರು.
ನೋಮೋಫೋಬಿಯಾ ಎಂಬುದು ಮೊಬೈಲ್ ಫೋನ್ ಇಲ್ಲದೆ ಇರುವ ಅಭಾಗಲಬ್ಧ ಭಯವನ್ನ ಪ್ರತಿನಿಧಿಸುತ್ತದೆ. ಈ ಪದವನ್ನ ಇಂಗ್ಲೆಂಡಿನಲ್ಲಿ 2009ರಲ್ಲಿ ರಚಿಸಲಾಯಿತು. ನೋಮೋಫೋಬಿಯಾ ಎಂದರೆ ನೋ ಮೊಬೈಲ್ ಫೋಬಿಯಾ ಎಂಬುದಾಗಿದೆ. ನೋಮೋಫೋಬಿಯಾದ ಅತ್ಯಂತ ಸಾಮಾನ್ಯ ಮಾನಸಿಕ ಪರಿಣಾಮಗಳೆಂದರೆ ಆತಂಕ, ಖಿನ್ನತೆ ಅಥವಾ ಪ್ರತ್ಯೇಕತೆ. ಮೊಬೈಲ್ ಫೋನುಗಳು ನಮ್ಮನ್ನು ಇತರರೊಂದಿಗೆ ಸಂಪರ್ಕದಲ್ಲಿರಿಸುತ್ತವೆ ಎಂಬ ಭ್ರಮಾಲೋಕದಲ್ಲಿಂದು ನಾವಿದ್ದೇವೆ. ಮೊಬೈಲ್ ಪರದೆಗೆ ಅತಿಯಾಗಿ ಒಡ್ಡಿಕೊಳ್ಳುವುದರಿಂದ ತಲೆನೋವು, ಕಣ್ಣಿನ ಅಸ್ವಸ್ಥತೆ, ಮಡಿಕಟ್ಟು ಮತ್ತು ಕುತ್ತಿಗೆ ನೋವು ಮುಂತಾದ ದೈಹಿಕ ಪರಿಣಾಮಗಳು ಮತ್ತು ಮಾನಸಿಕ ಅಸ್ವಸ್ಥತೆಗಳುಂಟಾಗುವ ಸಾಧ್ಯತೆ ಇರುತ್ತದೆ. ವಿವೋ ನಡೆಸಿದ ಸಮೀಕ್ಷೆಯ ಪ್ರಕಾರ ಮೊಬೈಲ್ನಿಂದಾಗಿ ಪೋಷಕರು, ಸಂಗಾತಿ ಹಾಗೂ ಮಕ್ಕಳ ನಡುವಿನ ಸಂಬಂಧ ಹಾಳಾಗುತ್ತಿದೆ. ಸ್ಮಾರ್ಟ್ಫೋನ್ನಲ್ಲಿ ಪೋಷಕರು ದಿನಕ್ಕೆ ಸರಾಸರಿ 5 ಗಂಟೆಗಳ ಕಾಲ ಕಳೆದರೆ ಮಕ್ಕಳು 4 ಗಂಟೆಗಳಿಗಿಂತಲೂ ಅಧಿಕ ಕಾಲ ಮೊಬೈಲ್ನಲ್ಲೇ ಕಳೆಯುತ್ತಿದ್ದಾರೆಂದು ತಿಳಿದು ಬಂದಿದೆ. ಇಂದು ವೈಯಕ್ತಿಕ ಸಂಬಂಧ ಅತಿಯಾಗಿ ಹಾನಿಯಾಗುತ್ತಿರಲು ಮೂಲ ಕಾರಣ ಮೊಬೈಲ್. 66% ಪೋಷಕರು ಹಾಗೂ 56% ಮಕ್ಕಳು ಅತಿಯಾದ ಸ್ಮಾರ್ಟ್ಫೋನ್ ಬಳಕೆಯಿಂದ ತಮ್ಮ ಸಂಬಂಧದಲ್ಲಿ ಕೆಟ್ಟ ಬದಲಾವಣೆಯಾಗಿದೆ, ಇದು ಮನಸ್ತಾಪಗಳಿಗೂ ಕಾರಣವಾಗಿದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರಜ್ಞ ಆಡಮ್ ಆಲ್ಟರ್ ಹದಿಹರೆಯದವರ ಮೇಲೆ ನೋಮೋಫೋಬಿಯಾದ ಪ್ರಭಾವವನ್ನು ವ್ಯಾಪಕವಾಗಿ ಸಂಶೋಧಿಸಿದ್ದಾರೆ. ದಿ ರೈಸ್ ಆಫ್ ಅಡಿಕ್ಟಿವ್ ಟೆಕ್ನಾಲಜಿ 2017ರಲ್ಲಿ ಒಂದು ಅಧ್ಯಯನ ನಡೆಸಿತು. ಇದರಲ್ಲಿ ಯುವಜನರ ಒಂದು ಮಾದರಿಯನ್ನ ತೆಗೆದುಕೊಂಡು ಅವರ ಮುಂದೆ 2 ಆಯ್ಕೆಗಳನ್ನಿಟ್ಟರು. ಮೊದಲನೇ ಆಯ್ಕೆಯಲ್ಲಿ ಮೊಬೈಲಿಗೆ ಡ್ಯಾಮೇಜ್ ಆಗುವಂತಹ ಚಟುವಟಿಕೆ ಇತ್ತು. ಎರಡನೇ ಆಯ್ಕೆಯಲ್ಲಿ 30 ಅಡಿಗಳಷ್ಟು ಎತ್ತರದಿಂದ ಜಂಪ್ ಮಾಡುವುದು. ಇದರಿಂದ ಅವರ ಕೈ ಅಥವಾ ಕಾಲಿನ ಮೂಳೆ ಮುರಿಯುವ ಸಾಧ್ಯತೆ ಇತ್ತು. ಸುಮಾರು 40% 50% ಜನ ತಮ್ಮ ಮೊಬೈಲ್ ಫೋನ್ ಮುರಿಯುವುದಕ್ಕಿಂತ ತಮ್ಮ ಮೂಳೆಗಳನ್ನು ಮುರಿಯಲು ಬಯಸಿದರು. ಇನ್ನು ಕೆಲ ಯುವಕರು ತಮ್ಮ ಕೈ ಗಾಯಗೊಂಡರೂ ಮೊಬೈಲ್ ಫೋನ್ ಬಳಸಬಹುದೇ ಮತ್ತು ಮುರಿದ ಮೂಳೆಯೊಂದಿಗೆ ಮೊಬೈಲ್ ಸ್ಕ್ರೋಲ್ ಮಾಡಬಹುದೇ ಎಂದು ಕೇಳುತ್ತಾರೆಂದರೆ ಈ ಮೊಬೈಲ್ ಎಂಬ ಭೂತ ಎಳೆಯ ಮನಸ್ಸುಗಳನ್ನು ಅದಿನ್ಯಾವ ರೀತಿ ಘಾಸಿಗೊಳಿಸಿರಬೇಡ. ಮಿತ್ರರೇ, ಈ ಮೊಬೈಲ್ ಎನ್ನುವ ಮಾಯಾಜಾಲ ಮಾನವೀಯ ಸಂಬಂಧಗಳನ್ನು ಮಾಯ ಮಾಡಿದೆ. ನೂರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿರುವ ಈ ಸಾಮಾಜಿಕ ಸಂಬಂಧಗಳು, ಮಧುರ ಬಾಂಧವ್ಯಗಳು ಇಂದು ಕೇವಲ ಹಾಯ್ ಬಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ಗಳೆಂಬ SMS-ಗಳಿಗಷ್ಟೇ ಸೀಮಿತವಾಗಿವೆ ಎಂದರೆ ಅದು ಈ ಜಂಗಮವಾಣಿಯ ಕೃಪಾ ಕಟಾಕ್ಷ. 30ರಿಂದ 40 ವರ್ಷಗಳ ಹಿಂದೆ 15 ದಿನಗಳಿಗೊಮ್ಮೆ ಪೋಸ್ಟ್ ಮ್ಯಾನ್ ಬಂದು ಕೂಗಿ ಕಾಗದಗಳನ್ನು ಕೊಡುತ್ತಿದ್ದಾಗ ಸಿಗ್ತಿದ್ದ ಖುಷಿ ಈಗ ಫೋನ್ನಲ್ಲಿ ಗಂಟೆಗಳ ತನಕ ಕುಯ್ದ್ರೂ ಸಿಗ್ತಾ ಇಲ್ಲ ಅಂದ್ರೆ ಮೊಬೈಲುಗಳನ್ನು ಮೀರಿದ ಆ ಹಿಂದಿನ ಬದುಕೆ ಎಷ್ಟೋ ಲೇಸು. ಮೊಬೈಲ್ನಿಂದಾಗಿ ನಮ್ಮ ಮಕ್ಕಳ ಸಮಯ ಮತ್ತು ಸಾಮರ್ಥ್ಯದ ಅನಗತ್ಯ ವ್ಯಯವಾಗ್ತಿದೆ. ಹಾಗಾಗಿ ನಮ್ಮ ಮಕ್ಕಳನ್ನ ಮೊಬೈಲ್ನ ಅನುಪಯುಕ್ತ ಬಳಕೆಯಿಂದ ಹೊರತರಬೇಕಾಗಿದೆ. ಅದಕ್ಕಾಗಿ ನಾವೊಂದಷ್ಟು ಸರಳ ಸೂತ್ರಗಳನ್ನು ಅನುಸರಿಸಬೇಕಷ್ಟೇ. ಮಕ್ಕಳು ಸಾಕಷ್ಟು ಶಕ್ತಿಯನ್ನ ಹೊಂದಿದ್ದಾರೆ, ಅದನ್ನ ಪರಿಣಾಮಕಾರಿಯಾಗಿ ಹೂಡಿಕೆ ಮಾಡಬೇಕಷ್ಟೇ. ನಮ್ಮ ಮಕ್ಕಳ ವಿರಾಮದ ಸಮಯವನ್ನ ಪರದೆಯ ಹೊರಗೆ ಕಳೆಯುವಂತೆ ಮಾಡಬೇಕು. ದೈಹಿಕ ವ್ಯಾಯಾಮಗಳನ್ನು ಮಾಡಿಸಬೇಕು. ಮಕ್ಕಳನ್ನ ಶೋಕೇಸ್ನಲ್ಲಿರುವ ಗೊಂಬೆಗಳನ್ನಾಗಿ ಮಾಡಬೇಡಿ. ಅವರನ್ನ ಔಟ್ಡೋರ್ ಗೇಮ್ಗಳನ್ನಾಡಲು ಉತ್ತೇಜಿಸಿ. ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಎಂಬುದು ನಮಗೆಲ್ಲ ಅರಿವಿರಲಿ. ಪ್ರತಿಯೊಂದು ವಿಷಯಗಳಿಗೂ ಆದ್ಯತೆ ನೀಡಿ. ನಿಮ್ಮ ಮಗು ಮೊಬೈಲ್ ಸಾಧನದಲ್ಲಿ ಬರುವ ಮೊದಲು ಹೋಮ್ವರ್ಕ್, ಅಧ್ಯಯನ, ಇತರೆ ಕೆಲಸಗಳನ್ನು ಪೂರ್ಣಗೊಳಿಸಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸ್ಮಾರ್ಟ್ಫೋನ್ಗಳು ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿವೆ. ಆದ್ದರಿಂದ ಸ್ಮಾರ್ಟ್ಫೋನ್ಗಳ ಮೇಲಿನ ಸಂಪೂರ್ಣ ಹತೋಟಿ ಒಳ್ಳೆಯದಲ್ಲ. ಅದರ ಮಿತವಾದ ಬಳಕೆ ಮತ್ತು ಸದ್ಬಳಕೆ ಒಳ್ಳೆಯದು. ಮಗುವಿನೊಂದಿಗೆ ಬಾಂಡಿಂಗ್ ಉತ್ತಮವಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಪೋಷಕರು ತುಂಬಾ ಬಿಡುವಿಲ್ಲದ ಜೀವನವನ್ನ ನಡೆಸುತ್ತಾರೆ. ತಮ್ಮ ಮಕ್ಕಳೊಂದಿಗೆ ಅವರು ಕಳೆಯುವ ಸಮಯ ಸೀಮಿತವಾಗಿರುತ್ತದೆ. ಮನೆಯಲ್ಲಿ ಮಕ್ಕಳಿಗೆ ಸ್ಮಾರ್ಟ್ಫೋನ್ಗಳನ್ನು ಕೊಟ್ಟು ಮಾತನಾಡುವ ಗೊಂಬೆಗಳಂತೆ ಕೂರಿಸುವ ಬದಲು ಅವರೊಂದಿಗೊಂದಷ್ಟು ಸಮಯ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕಲಿಕೆಯ ಒಂದು ಭಾಗವಾಗಿದೆ. ಹಾಗಾಗಿ ಪ್ರತಿ ಹಂತದಲ್ಲೂ ಮಕ್ಕಳ ಕಲಿಕೆಯನ್ನು ಪರಿಶೀಲಿಸಬೇಕು. ಹಾಗಾಗಿ ಫೋನ್ಗಳನ್ನು ಮಕ್ಕಳ ಅನುಪಸ್ಥಿತಿಯಲ್ಲಿ ಆಗಾಗ ಚೆಕ್ ಮಾಡ್ತಿರ್ಬೇಕು.
ಇನ್ನು ನಾವುಗಳು ನಮ್ಮ ಫೋನುಗಳನ್ನ ಒಂದಷ್ಟು ಸಮಯ ಮನೆಯ ಯಾವುದಾದರೂ ಮೂಲೆಗೆಸೆದು ಮೊಬೈಲ್ ಇಲ್ಲದೆ ಮನೆಯಿಂದ ಹೊರಬಂದು ಸಮಯ ಕಳೆಯಬೇಕು. ವಾಕ್ ಮಾಡುವ ಸಮಯದಲ್ಲಿ, ಸ್ನೇಹಿತರೊಂದಿಗೆ ಹರಟೆ ಹೊಡೆಯುವ ಸಮಯದಲ್ಲಿ ಮೊಬೈಲ್ ಬಳಸದಿರುವಂತೆ ನಮ್ಮನ್ನು ನಾವು ನಿಗ್ರಹಿಸಿಕೊಳ್ಳುವುದು ಉತ್ತಮ. ಪೋಷಕರು ಸ್ಮಾರ್ಟ್ಫೋನ್ ಬಳಕೆಯ ಸಮಯವನ್ನು ನಿರ್ಬಂಧಿಸುವುದರಿಂದ ಮಕ್ಕಳೊಂದಿಗೆ ಕಳೆಯಲು ಹೆಚ್ಚುವರಿ ಸಮಯ ಸಿಕ್ಕಂತಾಗುತ್ತದೆ. ಇದು ಮುಂದೆ ನಮ್ಮನ್ನ ಹೆಚ್ಚು ವರಿ ಮಾಡುವುದನ್ನು ತಪ್ಪಿಸುತ್ತದೆ. ಇದು ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಸ್ಮಾರ್ಟ್ಫೋನ್ ಬಳಕೆಯಿಂದ ಸೃಷ್ಟಿಯಾಗಿರೋ ನೋಮೋಫೋಬಿಯಾ ಎಂಬ ಹೊಸ ಮಾನಸಿಕ ವ್ಯಾಧಿ ಮತ್ತು ಅದರಿಂದ ಹೊರಬರಲು ನಾವುಗಳು ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.